ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇದೊಂದು ಮನೆಮದ್ದು. ಇದನ್ನು ಸಬ್ಜಾ ಸೀಡ್ಸ್, ಕಾಮಕಸ್ತೂರಿ ಅಥವಾ ತಂಪು ಬೀಜ ಅಂತಲೂ ಕರಿತೇವೆ. ಇದನ್ನು ನಾವು ನೆನೆಸಿ ದಿನ ಅಥವಾ 2 ದಿನಕ್ಕೆ ಒಮ್ಮೆ ತಿಂದರೆ ತುಂಬಾ ಒಳ್ಳೆಯದು. ಈ ಬೀಜದಿಂದ ಆಗುವಂತಹ ಒಳ್ಳೆ ಪರಿಣಾಮಗಳನ್ನು ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಿ. ಬನ್ನಿ ನಾವು ಮಾಡ್ತಾ ಅದರ ಬೆನಿಫಿಟ್ಸ್ಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ತಗೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೇನೆ. ಇದಕ್ಕೆ ಅರ್ಧ ಲೋಟ ಆಗುವಷ್ಟು ನೀರು, ಅಂದರೆ ಬೀಜಗಳೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಅದನ್ನು ನಾವು 15 ನಿಮಿಷಗಳ ಕಾಲ ಹಾಗೆ ನೆನೆಯಲಿಕ್ಕೆ ಬಿಡಬೇಕು. ಇನ್ನೊಂದು ಬೌಲ್ಗೆ ಬೊಂಡದ ನೀರನ್ನು ಕೂಡ ತೆಗೆದಿಟ್ಕೊಳ್ತೇನೆ. ಇದನ್ನು ನಾವು ಆ ಸಬ್ಜಾ ಸೀಡ್ಸ್ಗೆ 1 ಲೋಟ ಆಗುವಷ್ಟು ಸೇರಿಸ್ಕೊಳ್ಳಿಕ್ಕಿದೆ. ಈ ತಂಪು ಬೀಜದಲ್ಲಿ ಅಯನ್, ಮಿನರಲ್ ಹಾಗೆ ಕ್ಯಾಲ್ಸಿಯಂ ಕಂಟೆಂಟ್ಸ್ ಇರ್ತದೆ. ಈ 3 ಕಂಟೆಂಟ್ಸ್ ಇರೋದ್ರಿಂದ ನಾವು ಇದನ್ನು ರೆಗ್ಯುಲರ್ ಆಗಿ ಸೇವಿಸಿದರೆ ನಮ್ಮ ಬೋನ್ ಹೆಲ್ತ್ ಇಂಪ್ರೂವ್ ಆಗ್ತದೆ. ಮಸಲ್ಸ್ ಫಂಕ್ಷನ್ ಕೂಡ ಚೆನ್ನಾಗಿ ಆಗ್ತದೆ. ನರ್ವ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಇದ್ದರೆ ಕ್ಯೂರ್ ಆಗ್ತದೆ ಅಂತ ಹೇಳ್ತಾರೆ. ಈಗ ನೆನೆಸಿ 15 ನಿಮಿಷ ಆಗಿದ ನಂತರ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಉಬ್ಬಿ ಬಂದಿರ್ತದೆ. ಈಗ ಅದನ್ನು ಒಂದು ಗ್ಲಾಸ್ಗೆ ಹಾಕೊಂಡಿದ್ದೇನೆ. ಇದಕ್ಕೆ 1 ಗ್ಲಾಸ್ ತುಂಬುವಷ್ಟು ಎಳ್ನೀರು, ಟೆಂಡರ್ ಕೊಕೊನಟ್ ಅಥವಾ ಬೊಂಡ ಅಂತ ಏನು ಹೇಳ್ತೇವಲ್ಲ ಅದರ ನೀರನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ತಂಪು ಬೀಜದಲ್ಲಿ ಒಮೆಗಾ ಫ್ಯಾಟ್ ಅಂತಲೂ ಇರ್ತದೆ. ಅದು ನಮ್ಮ ದೇಹಕ್ಕೆ ದಿನಾಲು ಎಷ್ಟು ಬೇಕೋ ಅಷ್ಟು ಹೋಗ್ತಾ ಇದ್ದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗ 1 ಸ್ಪೂನ್ ಆಗುವಷ್ಟು ಹನಿ, ಜೇನುತುಪ್ಪವನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಜೇನುತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ನಾವು ವಾರದಲ್ಲಿ 3-4 ದಿವಸ ಅಥವಾ ಸಾಧ್ಯವಾದರೆ ಡೈಲಿ ತಗೊಂಡ್ರೆ ಡಯಾಬಿಟಿಸ್ ಕಂಟ್ರೋಲ್ಗೆ ಬರ್ತದೆ. ಹಾಗೆ ಆ್ಯಸಿಡಿಟಿ ಪ್ರಾಬ್ಲಮ್, ವೆಯ್ಟ್ ಲಾಸ್ ಆಗ್ತಿದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡಿ ನಿಮ್ಮ ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಇವಿಷ್ಟು ಬೆನಿಫಿಟ್ಸ್ ಈ ಸಬ್ಜಾ ಸೀಡ್ಸ್ ತಗೊಳ್ಳೋದ್ರಿಂದ ಇದೆ. ಈ ಹೆಲ್ತ್ ಬೆನಿಫಿಟ್ ಮನೆಮದ್ದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ನಿಮ್ಮವರಿಗೆಲ್ಲರಿಗೂ ಈ ಮನೆಮದ್ದನ್ನು ತಿಳಿಸಿ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಹಾಗೆ ಎಲ್ರಿಗೂ ಶೇರ್, ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.